Students, welcome to online classes. ಇವತ್ತು ನಾವು ಕಂಟಿನ್ಯೂಷನ್ ಪಾರ್ಟ್ ಆಫ್ ಸೊಲ್ಯೂಷನ್ಸ್ ನೋಡೋಣ. ಲಾಸ್ಟ್ ಕ್ಲಾಸಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ದ ಹೆನ್ರಿ ಲಾ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಹೆನ್ರಿ ಲಾ. ಅದಲ್ಲದೆ ಮತ್ತು ಟೈಪ್ಸ್ ಆಫ್ ಸೊಲ್ಯೂಷನ್ ನೋಡಿದ್ವಿ, ಐಡಿಯಲ್ ಸೊಲ್ಯೂಷನ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ನೋಡಿದ್ವಿ. ಸ್ವಲ್ಪ ರಿಪಿಟೇಷನ್ ಮಾಡೋದಾದರೆ ಐಡಿಯಲ್ ಸೊಲ್ಯೂಷನ್ ಬಂದು ಒಬೇ ದ ರಾಲ್ಸ್ ಲಾ, ಆನಂತರ ನಾನ್ ಐಡಿಯಲ್ ಸೊಲ್ಯೂಷನ್ ಬಂದು ವಿ ಡು ನಾಟ್ ಒಬೇ ದ ರಾಲ್ಸ್ ಲಾ ಅಂತ ಕರಿತೀವಿ. ಓಕೆನಾ? ಅದೇ ರೀತಿ ರಾಲ್ಸ್ ಲಾ ಬಗ್ಗೆನೂ ಕೂಡ ಕೆಲವೊಂದು ನಾವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಅಂದರೆ ಏನಂತಂದರೆ ವೇಪರ್ ಪ್ರೆಷರ್ ಬಗ್ಗೆ ಹೇಳಿದ್ದೀವಿ. ಸೊ ಪಿ ಈಸ್ ಈಕ್ವಲ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ವೇಪರ್ ಪ್ರೆಷರ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ವಾಟ್ ಎವರ್ ಇಟ್ ಮೇ ಬಿ, ಸೊ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಇನ್ ಎ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರ್ಯಾಕ್ಷನ್ ಅಂತ ಹೇಳ್ತಾರೆ ಯಾರು? ರಾಲ್ಸ್ ಲಾ. ಅದಕ್ಕೆ ಅದನ್ನೇ ನಾವು ಮ್ಯಾಥಮೆಟಿಕಲಿ ಏನಂತ ಹೇಳ್ತೀವಿ ಅಂದರೆ ಪಿ ಎ ಈಸ್ ಈಕ್ವಲ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ, ಅಥವಾ ಪಿ ಬಿ ಈಸ್ ಈಕ್ವಲ್ ಟು ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಅಂತ ಕೂಡ ಹೇಳ್ಬೋದು. ಇದರ ಅರ್ಥ ಇಷ್ಟೇ, ಏನಪ್ಪ ಅಂದರೆ ವಾಲಟೈಲ್ ಕಾಂಪೊನೆಂಟ್ಸ್ಗಳಿದ್ದರೆ, ಎರಡು ವೇಪರೈಸ್ ಆಗಿರುವಂಥ ಕಾಂಪೊನೆಂಟ್ಸ್ಗಳಿದ್ದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಇನ್ ಎ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ರೆಸ್ಪೆಕ್ಟ್ ಟು ಮೋಲ್ ಫ್ರ್ಯಾಕ್ಷನ್. ನಾವು ಯಾವುದ್ರದ್ದು ವೇಪರ್ ಪ್ರೆಷರ್ ಕಂಡಿಬೇಕಂತಿದ್ದೀವಲ್ಲ ಅದ್ರ ಪ್ಯೂರ್ ವೇಪರ್ ಪ್ರೆಷರ್ ಇಂಟು ಮೋಲ್ ಫ್ರ್ಯಾಕ್ಷನ್ ಆಫ್ ದ್ಯಾಟ್ ಕಾಂಪೊನೆಂಟ್ ಮಾಡಿದ್ರೆ ವಿಲ್ ಗೆಟ್ ದ ವೇಪರ್ ಪ್ರೆಷರ್ ಅಂತ ಹೇಳ್ಬೋದು. ಸರಿನಾ? ಆನಂತರ ರಾಲ್ಸ್ ಲಾದಲ್ಲಿ ನಾವು ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಬಗ್ಗೆ ನೋಡಿದ್ವಿ. ರಾಲ್ಸ್ ಲಾನ ಪ್ಯಾರಾಮೀಟರ್ ಮಾಡಿ ಇಟ್ಕೊಂಡು ಒಂದು ಐಡಿಯಲ್ ಸೊಲ್ಯೂಷನ್ ಮತ್ತೊಂದು ನಾನ್ ಐಡಿಯಲ್ ಸೊಲ್ಯೂಷನ್. ಐಡಿಯಲ್ ಸೊಲ್ಯೂಷನಲ್ಲಿ ರಾಲ್ಸ್ ಲಾ ಒಬೆ ಆದರೆ ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ ರಾಲ್ಸ್ ಲಾ ಒಬೆ ಆಗಲ್ಲ. ಡೆಲ್ಟಾ ವಿ ಅಂದರೆ ಆಫ್ಟರ್ ಮಿಕ್ಸಿಂಗ್ ಟೂ ಕಾಂಪೊನೆಂಟ್ಸ್ ದೇರ್ ಶುಡ್ ನಾಟ್ ಬಿ ಚೇಂಜ್ ಇನ್ ಅ ವಾಲ್ಯೂಮ್ ಎಲ್ಲಿ ಐಡಿಯಲ್ ಸೊಲ್ಯೂಷನಲ್ಲಿ. ಬಟ್ ಆಫ್ಟರ್ ಮಿಕ್ಸಿಂಗ್ ಆಫ್ ಟೂ ಕಾಂಪೊನೆಂಟ್ಸ್ ದೇರ್ ಮಸ್ಟ್ ಬಿ ಚೇಂಜ್ ಇನ್ ದ ವಾಲ್ಯೂಮ್. ಅದು ಯಾವಾಗ ಆಗುತ್ತೆ ಅಂದರೆ ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ ಆಗುತ್ತೆ. ಡೆಲ್ಟಾ ಹೆಚ್ ಅಪಾನ್ ಮಿಕ್ಸಿಂಗ್ ಅಂದರೆ ಚೇಂಜ್ ಇನ್ ದ ಎಂಥಾಲ್ಪಿ ಶುಡ್ ನಾಟ್ ಟೇಕ್ಸ್ ಪ್ಲೇಸ್. ಅಂದರೆ ಚೇಂಜ್ ಇನ್ ದ ಎಂಥಾಲ್ಪಿ ಈಸ್ ಆಲ್ವೇಸ್ ಈಕ್ವಲ್ ಟು ಝೀರೋ. ಅಂದರೆ ಡೆಲ್ಟಾ ಹೆಚ್ ಈಸ್ ಈಕ್ವಲ್ ಟು ಝೀರೋ ಎಲ್ಲಿ ಅಂದರೆ ಐಡಿಯಲ್ ಕಂಡೀಷನಲ್ಲಿ. ಬಟ್ ನಾನ್ ಐಡಿಯಲ್ ಸೊಲ್ಯೂಷನ್ಸಲ್ಲಿ ಶುಡ್ ನಾಟ್ ಬಿ ಝೀರೋ, ಅಂದರೆ ಸ್ವಲ್ಪ ಆದರೂ ಹೆಚ್ಚು ಕಡಿಮೆ ಆಗಬೇಕು ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಐಡಿಯಲ್ ಸೊಲ್ಯೂಷನ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಬನ್ನಿ ಹಾಗಾದರೆ ಇವತ್ತೇನು ನೋಡೋಣಪ್ಪ ಅಂದರೆ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟೈಪ್ಸ್ ಆಫ್ ದ ನಾನ್ ಐಡಿಯಲ್ ಸೊಲ್ಯೂಷನ್. ಟೈಪ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್. ಟೈಪ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್. ಟೈಪ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ ನೋಡಬೇಕಾದ್ರೆ ನಮಗೆ ಮೊದಲನೇದಾಗಿ ಎರಡು ಟೈಪ್ ನೋಡಲಿಕ್ಕೆ ಸಿಗುತ್ತೆ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ನಾನು ಅವಾಗಲೇ ಹೇಳಿದೆ ಏನಪ್ಪ ಅಂದರೆ ಡು ನಾಟ್ ಒಬೇ ದ ರಾಲ್ಸ್ ಲಾ. ನೋಡಿ, ಪ್ರತಿಯೊಂದು ಸೊಲ್ಯೂಷನಲ್ಲಿ ಎರಡು ಕಾಂಪೊನೆಂಟ್ಸ್ ಇರ್ತವೆ. ಓಕೆನಾ? ದರ್ ಆರ್ ಟೂ ಕಾಂಪೊನೆಂಟ್ಸ್. ಸೊ ಒಂದು ಸೊಲ್ಯೂಟ್ ಒಂದು ಸಾಲ್ವೆಂಟ್ ಅಂತ ಕರಿತೀವಿ. ಅದಕ್ಕೆ ನಾನು ಈ ಎರಡು ಕಾಂಪೊನೆಂಟ್ಸ್ಗಳಿಗೆ ನಾನು ಎ ಆ್ಯಂಡ್ ಬಿ ಅಂತ ಕೇಳ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್. ಟೂ ಕಾಂಪೊನೆಂಟ್ಸ್ ಯಾವುವು? ಒಂದು ಎ ಇದೆ, ಮತ್ತೊಂದು ಬಿ. ಒಂದು ಎ ಮತ್ತೊಂದು ಬಿ, ಕರೆಕ್ಟಾ? ಸೊ ಹೀಗಿದ್ದಾಗ ಒಂದು ಸೆಕೆಂಡ್, ಹೀಗಿದ್ದಾಗ ಇವಾಗ ಐಡಿಯಲ್ ಸೊಲ್ಯೂಷನ್ ಶೋಸ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವಿಯೇಷನ್ಸ್ ಫಾರ್ ದ ರಾಲ್ಸ್ ಲಾ. ನಾವು ಗ್ರಾಫ್ ಹಾಕಿದರೆ ಐಡಿಯಲ್ ಸೊಲ್ಯೂಷನ್ ನಾನ್ ಐಡಿಯಲ್ ಸೊಲ್ಯೂಷನ್ಸಲ್ಲಿ ಏನು ಮಾಡುತ್ತೆ ಅಂದರೆ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವಿಯೇಷನ್ಸ್ ತೋರಿಸುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಸ್ ಟೂ different types of deviation from Raoult's law. ಒಂದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪಾಸಿಟಿವ್ ಡಿವಿಯೇಷನ್, ಇನ್ನೊಂದಕ್ಕೆ ಏನಂತ ಕರಿತೀವಿ ಅಂದರೆ ನೆಗೆಟಿವ್ ಡಿವಿಯೇಷನ್.
ಓಕೆನಾ. ಈ ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್ ಅಂದರೆ ಏನು, ಹೇಗಿರುತ್ತೆ ನೋಡೋಣ. ಮೊದಲನೇದಾಗಿ ಡಿಸ್ಕಸ್ ಮಾಡೋಣಪ್ಪ. ಪಾಸಿಟಿವ್ ಡಿವಿಯೇಷನ್. ಪಾಸಿಟಿವ್ ಡಿವಿಯೇಷನ್ ಅಂದರೆ ಏನು ನೋಡಿ. ಈ ಡಿವಿಯೇಷನಲ್ಲಿ ಏನಿರುತ್ತೆ, ಎ ಬಿ ಇಂಟ್ರಾಕ್ಷನ್ಸ್ಗಳು ವೀಕ್ ಇರ್ತವೆ. ಎ ಬಿ ಅಂದರೆ ಯಾವುದಪ್ಪ, ಸೊಲ್ಯೂಟ್ ಸಾಲ್ವೆಂಟ್ ಇಂಟ್ರಾಕ್ಷನ್. ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ ಸೊಲ್ಯೂಟ್ ಸಾಲ್ವೆಂಟ್ interactions. Solute solvent interactions are weaker than interactions between solute or solvent. ಅರ್ಥ ಆಗ್ತದನ್ನ ಹೇಳಿದ್ದು. ಈ ರೀತಿ ಇದ್ರೆ ಇದಕ್ಕೆ ಏನಂತ ಕರಿತೀವಿ ಅಂದರೆ ಪಾಸಿಟಿವ್ ಡಿವಿಯೇಷನ್ ಅಂತ ಕರಿತೀವಿ. ಏನಂತ ಹೇಳಿದ್ದೀನಿ, ದ ಸೊಲ್ಯೂಟ್ ಇಂಟ್ರಾಕ್ಷನ್ಸ್ ಆರ್ ವೀಕರ್. ಸೊಲ್ಯೂಟ್ ಇಂಟ್ರಾಕ್ಷನ್ಸ್ ಆರ್ ವೀಕರ್ ಇರ್ತದೆ ಕಂಪೇರ್ ಟು ಯಾವುದಕ್ಕಂದರೆ ಸೊಲ್ಯೂಟ್ ಆದರೆ ಇರ್ಬೋದು, ಇಲ್ಲ ಸಾಲ್ವೆಂಟ್ ಆದರೆ ಇರ್ಬೋದು. ಅರ್ಥ ಆಯಿತಾ. ಇದಕ್ಕೆ ಏನಂತ ಕರಿತೀವಿ ಅಂದರೆ ಪಾಸಿಟಿವ್ ಡಿವಿಯೇಷನ್ ಅಂತ ಕರಿತೀವಿ. ಸರಿನಾ. ಕೆಲವೊಂದು ಎಕ್ಸಾಂಪಲ್ಸ್ ಬಂದು ನೋಡೋಣ. ಎಕ್ಸಾಂಪಲ್ಸ್ ಯಾವುದಿದೆ ಅಂದರೆ ಕ್ಲೋರೋಫಾರ್ಮ್ ಅಸಿಟೋನ್. ಕ್ಲೋರೋಫಾರ್ಮ್ ಮತ್ತು ಅಸಿಟೋನ್ ಮಿಕ್ಸ್ಚರ್ ಇದೆ. ಸಾರಿ, ಇದು ನೆಗೆಟಿವ್ ಬರುತ್ತೆ. ಸಾರಿ, ಇಲ್ಲಿ ಬಂದು ಬಹುಶಃ ವಾಟರ್ ಇಥೆನಾಲ್ ಬರುತ್ತೆ. ಕನ್ಫ್ಯೂಷನ್ ಆಗಿದೆ. ವಾಟರ್ ಆ್ಯಂಡ್ ಇಥೆನಾಲ್ ಮಿಕ್ಸ್ಚರು ಅಥವಾ ಕ್ಲೋರೋಫಾರ್ಮ್ ವಾಟರ್, CH3 ಆ್ಯಂಡ್ ವಾಟರ್ ಇದು ಇರಬಹುದು. ಇಲ್ಲ ಮಿಥೆನಾಲ್ ಕ್ಲೋರೋಫಾರ್ಮ್ ಇರ್ಬೋದು, ಇಲ್ಲ ಅಸಿಟಿಕ್ ಆ್ಯಸಿಡ್ ಟಾಲಿನ್ ಇರ್ಬೋದು. ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಟಾಲಿನ್ ಇರಬಹುದು. ಇವೆಲ್ಲವೂ ಇದರಲ್ಲಿ ಬರ್ತಂದರೆ ಪಾಸಿಟಿವ್ ಡಿವಿಯೇಷನಲ್ಲಿ ಬರುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು. ಸೊ ಪಾಸಿಟಿವ್ ಡಿವಿಯೇಷನ್ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಸಾಕು. ಇದರ ಗ್ರಾಫ್ ಹೇಳೋಕ್ಕಿಂತ ಮುಂಚೆ ನಾವು ಇನ್ನೊಂದು 2 ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವಾಗಲೂ ಪಾಸಿಟಿವ್ ಡಿವಿಯೇಷನ್ಸ್ ನಾವು ಸ್ಟಡಿ ಮಾಡಬೇಕಾದ್ರೆ ನಾವು ಗ್ರಾಫನ್ನು ಬಳಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇಥೈಲ್ ಆಲ್ಕೋಹಾಲ್ ಮತ್ತು ಸೈಕ್ಲೋಹೆಕ್ಸೇನ್ ತೊಗೊಂಡ್ರು ಕೂಡ, ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ರು ಕೂಡ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದ್ಯಾವುದಪ್ಪ ಅಂದರೆ ಇಥೈಲ್ ಆಲ್ಕೋಹಾಲ್ ಮತ್ತು ಸೈಕ್ಲೋಹೆಕ್ಸೇನ್. ಇಥೈಲ್ ಆಲ್ಕೋಹಾಲ್ ಆ್ಯಂಡ್ ಸೈಕ್ಲೋಹೆಕ್ಸೇನ್. ಇದರೊಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಥೈಲ್ ಆಲ್ಕೋಹಾಲ್ ಮಾಲಿಕ್ಯೂಲ್ಗಳು ಹೇಗಿರುತ್ತೆ, C2H5OH, ಇನ್ನೊಂದು H, C2H5 ಹೇಗಿರಬೇಕಂದ್ರೆ C2H5. ಅದೇ ರೀತಿ ಇನ್ನೊಂದು ಬರಿತೀನಿ ಇಲ್ಲಿ, HOC2H5. ಇಲ್ಲಿ 3 ಇಥೈಲ್ ಆಲ್ಕೋಹಾಲ್ ಮಾಲಿಕ್ಯೂಲ್ಗಳಿವೆ. ಈ 3 ಇಥೈಲ್ ಆಲ್ಕೋಹಾಲ್ ಮಾಲಿಕ್ಯೂಲ್ಗಳ ಮಧ್ಯೆ ಇವಾಗ ಏನಾಗುತ್ತಪ್ಪ ಅಂದರೆ ಇಲ್ಲಿ ಹೊಸ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹೀಗೆ O ಮತ್ತು H ಮಧ್ಯೆ, ಅದೇ ರೀತಿ ಇಲ್ಲೂ ಕೂಡ ಒಂದು O ಮತ್ತು H ಮಧ್ಯೆ, ಹೀಗೆ ಅದು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ತಿಳಿದು ನಾನು ಹೇಳಿದ್ದು. ಸೊ ದ ಮಾಲಿಕ್ಯೂಲ್ಸ್ ಆರ್ ಹೆಲ್ಡ್ ಟುಗೆದರ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್. Molecules are held together due to hydrogen bonding. The molecules are held together due to hydrogen bonding ಅಂತ ತೋರಿಸ್ಬೋದು. So cyclohexane is added to ethyl alcohol
तो cyclohexane molecule tend to occupy the space between the ethyl alcohol molecules. ನಾ ಹಿಡಿದಿಲ್ಲಿ ಏನಪ್ಪ, ಈಗ ನಾವು ಈ ಒಂದು ಸೊಲ್ಯೂಷನ್ ಒಂದು ಯಾವುದಪ್ಪ ಇಥೈಲ್ ಆಲ್ಕೋಹಾಲ್ ಇದೆ ಅಂತ ತಿಳ್ಕೊಳ್ಳಿ. ಈ ಇಥೈಲ್ ಆಲ್ಕೋಹಾಲಿಗೆ ನಾನು ಇಲ್ಲಿ ಬರಿತೀನಿ, ವೆನ್ ವಿ ಆ್ಯಡೆಡ್ cyclohexane to ethyl alcohol ಇಲ್ಲಿ ಏನಾಗುತ್ತಂದರೆ molecules of cyclohexane tends to occupy the space between ethyl alcohol molecule. ಇದರ ಅರ್ಥ ಇಷ್ಟೇ ಏನಪ್ಪ ಅಂದರೆ, ಎಲ್ಲೆಲ್ಲಿ ಇಲ್ಲಿ ಖಾಲಿ ಜಾಗ ಇರ್ತಲ್ಲ ಇದ್ರ ಮಧ್ಯದಲ್ಲಿ ಬಂದು ಏನಾಗುತ್ತೆ, ಇಥೈಲ್ ಆಲ್ಕೋಹಾಲ್ ಮಾಲಿಕ್ಯೂಲ್ ಬಂದು ಕೂತ್ಕೊಳ್ಳೋಗುತ್ತೆ. ಹೀಗಾಗೋದ್ರಿಂದ ಏನಾಗುತ್ತೆ ಅಂದರೆ, ಸಮ್ ಆಫ್ ದ ಹೈಡ್ರೋಜನ್ ಬಾಂಡ್ಸ್ ಇನ್ ದ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗುತ್ತೆ. ಯಾಕಾಗುತ್ತಪ್ಪ ಅಂದರೆ, ಇವೆಲ್ಲ ವೀಕ್ ಬಾಂಡ್ಸ್ ಇರುತ್ತೆ. ಹೈಡ್ರೋಜನ್ ಬಾಂಡ್ ಇದೆ ವೀಕ್ ಬಾಂಡ್, ಹಾಗಾಗಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗೋದ್ರಿಂದ ಏನಾಗುತ್ತೆ, ಮಾಲಿಕ್ಯೂಲ್ಗಳು ಫ್ರೀ ಆಗುತ್ತೆ. ಸೊ ಮಾಲಿಕ್ಯೂಲ್ಗಳು ಫ್ರೀ ಆದರೆ ಏನಾಗುತ್ತೆ, ಅವು ಬೇಗ ವೇಪರೈಸ್ ಆಗಿ ಹೋಗ್ತವೆ. ಹೀಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದರೆ, ಈಥೈಲ್ ಆಲ್ಕೋಹಾಲುಗೆ ನಾವು ಸೈಕ್ಲೋಹೆಕ್ಸೇನ್ ಆ್ಯಡ್ ಮಾಡಿದ್ರೆ ಅವುಗಳದ್ದು ವೇಪರ್ ಪ್ರೆಷರು ಡಿಕ್ರೀಸ್ ಆಗುತ್ತೆ ಅಂತ ಅರ್ಥ. ತಿಳಿತಾನೆ ಹೇಳಿದ್ದು. ಸೊ ಏನಪ್ಪ ಅಂದರೆ, ಟೆನ್ಸ್ ಟು ಸ್ಪೇಸ್ ಬಿಟ್ವೀನ್ ದ ಇಥೈಲ್ ಆಲ್ಕೋಹಾಲ್ ಆಯಿತಾ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ದ ಹೈಡ್ರೋಜನ್ ಬಾಂಡ್ಸ್ between alcohol molecules breaks down. ಹೀಗಾಗಿ ಏನಾಗುತ್ತೆ, escaping tendency of so that escape tendency of alcohol molecules increases. ಅರ್ಥ ಆಯ್ತಾ? ಸೊ ಹಾಗಾಗಿ ಏನಾಗುತ್ತೆ, ವೇಪರ್ ಪ್ರೆಷರ್ ಏನಾಗುತ್ತೆ ಅಂತ, ಕಾನ್ಸಿಕ್ವೆಂಟ್ಲಿ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಏನಾಗುತ್ತೆ, alcohol molecules increases ಆಗೋದ್ರಿಂದ ಕಾನ್ಸಿಕ್ವೆಂಟ್ಲಿ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಈಸ್ ಗ್ರೇಟರ್ ದ್ಯಾನ್ ದ ವೇಪರ್ ಪ್ರೆಷರ್. ಅಂದರೆ ಮೊದಲು ಏನು ಸೊಲ್ಯೂಷನ್ ಇತ್ತು ಅದಕ್ಕಿಂತಲೂ ಏನಾಗುತ್ತೆ, ಇವಾಗ ವೇಪರ್ ಪ್ರೆಷರು ಕಾನ್ಸಿಕ್ವೆಂಟ್ಲಿ ಇನ್ಕ್ರೀಸ್ ಆಗುತ್ತೆ, ಅಂದರೆ ಜಾಸ್ತಿ ವೇಪರೈಸ್ ಆಗುತ್ತೆ ಅಂತ ಅರ್ಥ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪಾಸಿಟಿವ್ ಡಿವಿಯೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಸಿಟಿವ್ ಡಿವಿಯೇಷನ್. ಸೊ ದಟ್ ದ ಟೆಂಡೆನ್ಸಿ ಆಫ್ ದ ಆಲ್ಕೋಹಾಲ್ ಮಾಲಿಕ್ಯೂಲ್ ಗೆಟ್ ಇನ್ಕ್ರೀಸಸ್. ಒಂದು ವೇಳೆ ಅದೇ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂತ ಅರ್ಥ, ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಗ್ರೇಟರ್ಸ್ ಅಂದರೆ ಇನ್ಕ್ರೀಸಸ್. ಕಾನ್ಸಿಕ್ವೆಂಟ್ಲಿ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಇನ್ಕ್ರೀಸಸ್ ದ್ಯಾನ್ ದಟ್ ಆಫ್ ದ ವೇಪರ್ ಪ್ರೆಷರ್ ಎಕ್ಸ್ಪೆಕ್ಟೆಡ್. ನಾವು ಮೊದಲು ಎಷ್ಟು ಇರಬೇಕಿತ್ತು ಅದಕ್ಕಿಂತ ಜಾಸ್ತಿ ಈಗ ಸಿಗುತ್ತೆ. ಅರ್ಥ ಆಯಿತಾ? ಇದಕ್ಕೆ ನಾವೇನಂತ ಕರಿತೀವಿ, ಪಾಸಿಟಿವ್ ಡಿವಿಯೇಷನ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಪಾಸಿಟಿವ್ ಡಿವಿಯೇಷನ್. ಐ ಹೋಪ್ ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇಕಾದ್ರೆ ನಾನು ಇನ್ನೊಂದು ಪಾಯಿಂಟ್ ಇಲ್ಲಿ ಬೇಕಾದ್ರೆ ಆ್ಯಡ್ ಮಾಡ್ಲಿಕ್ಕೆ ಬರುತ್ತೆ. ಏನಂತ ಆ್ಯಡ್ ಮಾಡ್ಬೇಕಪ್ಪ ಅಂದರೆ, so that the resulting vapor pressure increases ಅಥವಾ greater than
that of expected according to Rawls law. ತಿಳಿತಾ? ಇದರದ್ದು ನಾನು ಏನಾದರೂ ಒಂದು ಗ್ರಾಫ್ ತೋರಿಸಿದ್ರೆ, ಗ್ರಾಫ್ ಈ ರೀತಿ ಓಕೆ, ಒಂದು ಕಡೆ ಕಾಂಪೊನೆಂಟ್ ಒಂದು ತೊಗೊಂಡಿನಿ ಅಥವಾ ಎ ಅಂತ ತೊಗೋತೀನಿ, ಇನ್ನೊಂದು ಕಡೆ ಕಾಂಪೊನೆಂಟ್ ಬಿ ತೊಗೋತೀನಿ. ಇಲ್ಲಿದ್ದು 0 ಇದ್ರದ್ದು ಏನಿರ್ತದೆ 1 ಇರುತ್ತೆ. ಅದೇ ರೀತಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಿ 1 ಇದ್ದರೆ ಇಲ್ಲಿ ಏನಿರುತ್ತೆ ಅದು 0 ಇರುತ್ತೆ. ಕರೆಕ್ಟಾ? ಈಗ ಒಂದ್ರದ್ದು ವೇಪರ್ ಪ್ರೆಷರಿಗೆ ಇದು P0 ಎದು ವೇಪರ್ ಪ್ರೆಷರ್ ಆದರೆ ಇದು P0 ಬಿದು ವೇಪರ್ ಪ್ರೆಷರ್. ಇದನ್ನು ನಾವು ಜಾಯಿಂಟ್ ಮಾಡಿದ್ರೆ ಈ ರೀತಿಯಾಗಿದೆ ಅಂತ ತಿಳ್ಕೊಳ್ಳಿ. ಕರೆಕ್ಟಾ? ಈ ರೀತಿ ಇತ್ತು, ಈ ರೀತಿ ಬರಬೇಕಿತ್ತು ನಮ್ಮ ಪ್ರಕಾರ. ಆದರೆ ಈಗ ಬರುತ್ತೇನಪ್ಪ ಅಂದರೆ ಇದು ಎಕ್ಸ್ಪೆಕ್ಟೆಡ್ ನಮಗೆ ಈ ರೀತಿ ಇತ್ತು, ಆದರೆ ಈ ರೀತಿ ಬರಲ್ಲ. ಬದಲಾಗಿ ಯಾವ ರೀತಿ ಬರುತ್ತಪ್ಪ ಅಂದರೆ ಹೆಚ್ಚಿಗೆ ಆಗಿದೆಯಲ್ಲ, ಜಾಸ್ತಿ ಸಂಖ್ಯೆಯಲ್ಲಿ ಮಾಲಿಕ್ಯೂಲ್ಸ್ಗಳು ಏನಾಗಿದೆ ಒಡೆದೋಗಿದ್ರಿಂದ ವೇಪರ್ಸ್ಗಳ ಸಂಖ್ಯೆ ಜಾಸ್ತಿ ಆಯಿತು. ವೇಪರ್ಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಯಿತು. ನಮಗೆ ನಾವು ಏನಂತ ಹೇಳ್ಬೋದಪ್ಪ ಅಂದರೆ ಇದರದ್ದು ರಿಸಲ್ಟಿಂಗ್ ವೇಪರ್ ಪ್ರೆಷರ್ ಇದು PA, ಇದು PA ಅಂತ ಕರೆದ್ರೆ, ಇದಕ್ಕೆ PB ಅಂತ ಕರೆದ್ರೆ ಇದೇನಾಗುತ್ತೆ ನಮ್ಮದು P ಟೋಟಲ್ ಆಗುತ್ತೆ, PT ಆಗುತ್ತೆ. ಕರೆಕ್ಟಾ? ಈಗೇನಾಗುತ್ತಪ್ಪ ಅಂದರೆ ಇದ್ರದ್ದು ವೇಪರ್ಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಇಲ್ಲಿ ವೇಪರ್ಗಳ ಸಂಖ್ಯೆ ಹೆಚ್ಚಿಗೆ ಆಯಿತು ಅನ್ನೋದಕ್ಕೆ ನಾವು ಈ ರೀತಿ ತೋರಿಸ್ತೀವಿ. ಇವುಗಳದ್ದು ವೇಪರ್ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ತೋರಿಸೋದಕ್ಕೆ ನಾವು ಏನು ತೋರಿಸ್ತೀವಿ ಅಂದರೆ ಈ ರೀತಿ ತೋರಿಸ್ತೀವಿ. ಹಾಗಾದರೆ ರಿಸಲ್ಟೆಂಟ್ ವೇಪರ್ ಪ್ರೆಷರ್ ಕೂಡ PT ಹೇಗಾಗುತ್ತೆ? ಈ ರೀತಿ ಆಗುತ್ತೆ. ಇದರ ಅರ್ಥ ಇಷ್ಟೇ, ಪಾಸಿಟಿವ್ ಡಿವಿಯೇಷನ್ಸಲ್ಲಿ 1-2 ಸೊಲ್ಯೂಷನ್ಗಳು ಮಿಕ್ಸ್ ಮಾಡಿದ್ರಿಂದ ವೇಪರ್ ಪ್ರೆಷರ್ ಏನಾಗುತ್ತೆ ಎಕ್ಸ್ಪೆಕ್ಟೆಡ್ಗಿಂತ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯಿತಾ? ಅದಕ್ಕೆ ನಾವು ಅಂತ ಕರಿತೀವಿ ಪಾಸಿಟಿವ್ ಡಿವಿಯೇಷನ್ ಅಂತ ಕರಿತೀವಿ. ಅರ್ಥ ಆಯಿತಾ? ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನೆಗೆಟಿವ್ ಡಿವಿಯೇಷನ್. ನೆಗೆಟಿವ್ ಡಿವಿಯೇಷನ್ ಇದ್ರ ಉಲ್ಟಾ. ಯಾವುದ್ರದ್ದು ಉಲ್ಟಾ? ಪಾಸಿಟಿವ್ ಡಿವಿಯೇಷನ್ದು ಉಲ್ಟಾ. ಇಲ್ಲೇನು ನಾವು ಪಾಸಿಟಿವ್ ಡಿವಿಯೇಷನ್ ಹೇಳಿದ್ವಲ್ಲ, ಸೊಲ್ಯೂಟ್ ಸಾಲ್ವೆಂಟ್ ಇಂಟ್ರಾಕ್ಷನ್ಸ್ ವೀಕರ್ ಇದ್ದರೆ ಅಲ್ಲಿ ಏನಿರುತ್ತೆ ಸೊಲ್ಯೂಟ್ ಸಾಲ್ವೆಂಟ್ ಇಂಟ್ರಾಕ್ಷನ್ ಸ್ಟ್ರಾಂಗರ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಈಗ ನೆಗೆಟಿವ್ ಡಿವಿಯೇಷನ್. ಸೆಕೆಂಡ್ ಒನ್ ಈಸ್ ನೆಗೆಟಿವ್ ಡಿವಿಯೇಷನ್. ಇಲ್ಲೇ ಬರೆದ್ಬಿಡ್ತೀನಿ. ಸೆಕೆಂಡ್ ಟೈಪ್ ನೆಗೆಟಿವ್ ಡಿವಿಯೇಷನ್ಸ್. ಇದೇ ರೀತಿ ಪಾಯಿಂಟ್ಸ್ಗಳನ್ನು ನಾನು ಬರೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಿಮಗೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಈಸಿ ಆಗಲಿ ಅಂತ. ಸೊ ಸೊಲ್ಯೂಟ್ ಸಾಲ್ವೆಂಟ್ ಇಂಟ್ರಾಕ್ಷನ್ಗಳನ್ನು ತೊಗೊಂಡಿದ್ವಿ. ಕರೆಕ್ಟಾಗಿ ಇಲ್ಲೂ ಕೂಡ ಅದೇ ರೀತಿ ತೊಗೊಳ್ಳೋಣ. ಏನಪ್ಪ ಅಂದರೆ ಇಂಟರ್ಮಾಲಿಕ್ಯೂಲ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ಯಾವುದು solute and solvent are weaker than the interaction between other opposite interaction between solute and solvent. ಅರ್ಥ ಆಯ್ತಾ? ಏನು ಹೇಳ್ತಾ ಇದ್ದೆ ನಾನು? ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಯಾವುದ್ರದ್ದು ಸೊಲ್ಯೂಟ್ದು ಮತ್ತು ಸಾಲ್ವೆಂಟ್ ಏನಿದೆ ವೀಕ್ ಇದೆ. ಯಾವುದು ಕಂಪೇರ್ ಮಾಡಿದ್ರೆ ಇಂಟ್ರಾಕ್ಷನ್ ಬಿಟ್ವೀನ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್.
ಇದಕ್ಕೇನಂತ ಕರೀತಾರೆ, ನೆಗೆಟಿವ್ ಡಿವಿಯೇಷನ್ಸ್ ಅಂತ ಕರೀತಾರೆ. ಸರಿನಾ? ಸೊ ನೆಗೆಟಿವ್ ಡಿವಿಯೇಷನ್ಗೂ ನಾವು ಭಾಳಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಐ ವಿಲ್ ಮೆನ್ಷನ್ ಹಿಯರ್. CHCl3 ಆ್ಯಂಡ್ ಎಸಿಟೋನ್ ಇದು ಒಂದಿರಬಹುದು. ಮತ್ತು H2O HNO3 ಬರುತ್ತೆ. H2O ಆ್ಯಂಡ್ HNO3. ಓಕೆನಾ? ಕ್ಲೋರೋಫಾರ್ಮ್ ಬೆಂಜಿನ್ CHCl3 ಆ್ಯಂಡ್ ಬೆಂಜಿನ್ ಇವೆಲ್ಲವೂ ಯಾವ್ದು ಎಕ್ಸಾಂಪಲ್ ಅಪ್ಪ ಅಂದರೆ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದ ನೆಗೆಟಿವ್ ಡಿವಿಯೇಷನ್. ಸೊ ಬನ್ನಿ ಹಾಗಾದ್ರೆ ನೆಗೆಟಿವ್ ಡಿವಿಯೇಷನ್ ಸ್ವಲ್ಪ ಡೀಟೇಲಾಗಿ ಇನ್ನೂ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈ CH3 ಮತ್ತು ಎಸಿಟೋನ್ ಇದ್ರದ್ದು ಎಕ್ಸಾಂಪಲ್ ತೊಗೋತೀನಿ. ಓಕೆನಾ? ಇದೇನಿದೆ ಅಂದರೆ CH3 ಆಟಮ್ ಇದೆ. ಓಕೆ, ಈ CH3 ಆಟಮು ಮತ್ತೊಂದು ಯಾವುದಪ್ಪ, ಕ್ಲೋರೋಫಾರ್ಮ್ ಆಟಮ್ CHCl3. ಕರೆಕ್ಟಾ? ಇವೆರಡರ ಮಧ್ಯೆ ಏನಾಗಿದೆ ಅಂದರೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಏನು ಫಾರ್ಮೇಷನ್ ಆಗುತ್ತೆ? ಹೈಡ್ರೋಜನ್ ಬಾಂಡ್. ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಅಲ್ಲಿ ಹೈಡ್ರೋಜನ್ ಬಾಂಡ್ ಏನು ಇತ್ತಲ್ಲ ಸೇಮ್ ಮಾಲಿಕ್ಯೂಲ್ ಮಧ್ಯೆ, ಅಲ್ಲಿ ಬ್ರೇಕ್ ಡೌನ್ ಆಗಿತ್ತು. ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಹೊಸ ಹೈಡ್ರೋಜನ್ ಬಾಂಡ್ಗಳು ಫಾರ್ಮೇಷನ್ ಆಗುತ್ತೆ. ಹೊಸ ಹೈಡ್ರೋಜನ್ಗಳ ಬಾಂಡ್ ಫಾರ್ಮೇಷನ್ ಆಗೋದ್ರಿಂದ ಈ ಹೈಡ್ರೋಜನ್ ಬಾಂಡು ಏನಾಗುತ್ತೆ, ಈ ಮಾಲಿಕ್ಯೂಲ್ಗಳನ್ನು ಬೇಗ ಏನು ಮಾಡಲಿಕ್ಕೆ ಬಿಡಲ್ಲ, ಎಸ್ಕೇಪ್ ಆಗಲಿಕ್ಕೆ ಬಿಡಲ್ಲ. ಅರ್ಥ ಆಯಿತಾ? ಎಸ್ಕೇಪ್ ಆಗಲಿಕ್ಕೆ ಬಿಡದೆ ಹೋದರೆ ಅವು ವೇಪರ್ ಆಗಲ್ಲ. ಅವುಗಳು ವೇಪರ್ ಆಗಲ್ಲ ಅಂದರೆ ವೇಪರ್ಸ್ ಪ್ರೆಷರ್ಸು ಕಡಿಮೆ ಆಗುತ್ತೆ. ಹೀಗಾಗಿ ಇಲ್ಲಿ ಎಕ್ಸ್ಪೆಕ್ಟೆಡ್ ವೇಪರ್ ಪ್ರೆಷರ್ಗಿಂತ ಕಡಿಮೆ ವೇಪರ್ ಪ್ರೆಷರ್ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ನೆಗೆಟಿವ್ ಡಿವಿಯೇಷನ್ ಅಂತ ಕರಿತೀವಿ, ಸಿಂಪಲಾಗಿ ಹೇಳೋದಾದರೆ. ಓಕೆನಾ? ಇಲ್ಲೇನಾಗುತ್ತೆ ಅಂದರೆ ಯಾವುದಕ್ಕಾದ್ರೂ ಒಂದು ಅಂದರೆ ಸಪೋಸ್ ಇದು ಎಸಿಟೋನ್ ಸೊಲ್ಯೂಷನ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಈ ರೀತಿ ಬರಿತೀನಿ. ದೆನ್ CHCl3 is added to acetone. There is a formation of new hydrogen bonds. New hydrogen bonds. First point. Second point in actual, so that the tendency of escaping tendency, the escape tendency of both molecules get decreases. Therefore vapor pressure also get decreases. Correct? Also get decreases than that of expected. For a solution. ಹಾಗಾಗಿ ಏನಾಗುತ್ತೆ ಅಂದರೆ ಅದು ವಾಟ್ ಹ್ಯಾಪನ್ಸ್, ದೀಸ್ ಶೋ ನೆಗೆಟಿವ್ ಡಿವಿಯೇಷನ್ಸ್ ಅಂತ ಕರಿತೀವಿ. ಸೊ ಇದ್ರ ನಾನು ಗ್ರಾಫ್ ಹಾಕ್ತೀನಿ ಅಂತ ತಿಳ್ಕೊಳ್ಳಿ. ಇದ್ರ ಗ್ರಾಫ್ ಏನು ಹಾಕೋದಪ್ಪ ಅಂದರೆ ಟೇಕ್ ಎಕ್ಸಾಂಪಲ್. ಇದ್ರ ಗ್ರಾಫ್ ಇಲ್ಲೇ ಇದಲ್ಲ, ಇದನ್ನು ಹಾಗೆ ಇದ್ರದ್ದು ಹೇಗೆ ಬರುತ್ತೆ ನೋಡೋಣ ಗ್ರಾಫ್. ಈ ರೀತಿ ತೊಗೊಳ್ತೀನಿ, ಸೇಮ್ ಇದೇ ರೀತಿ. ಓಕೆನಾ? ಇದೇ ರೀತಿ ಅಂತ ಗ್ರಾಫ್ ತೊಗೊಂಡಿದ್ದೀನಿ. ಒಂದು ಕಡೆ ಏನು ಮಾಡ್ತೀನಿ, ಎಕ್ಸ್ ಎ ತೊಗೋತೀನಿ. ಎಕ್ಸ್ 0 ಇದ್ದರೆ ಎಕ್ಸ್ ಬಿ ಬಂದು 1 ಇರುತ್ತೆ. ಅದೇ ರೀತಿ ಇಲ್ಲಿ ಎಕ್ಸ್ ಬಿ 1 ಇದ್ದರೆ ಎಕ್ಸ್ ಎ 0 ಇದ್ದರೆ ಎಕ್ಸ್ ಬಿ ಬಂದು 1 ಇರುತ್ತೆ. ಕರೆಕ್ಟಾ? ಇಲ್ಲಿ ಬರೋದು ಒಂದು ವೇಪರ್ ಪ್ರೆಷರ್ ಇರುತ್ತೆ. ಇದಕ್ಕೆ ನಾನು P0A ಅಂತ ಕರಿತೀನಿ, ಮತ್ತೊಂದು P0B. ಸರ್ ಇದು ಯಾಕೆ ಹಿಂಗೆ ಈಕ್ವಲ್ ತೊಗೊಂಡಿಲ್ಲ ಅಂತ ಕೇಳಬೇಡಿ, ಯಾಕಂದರೆ ಎರಡೂ ಕಾಂಪೊನೆಂಟ್ಸು ಡಿಫ್ರೆಂಟ್ ಇರೋದ್ರಿಂದ ವೇಪರ್ ಪ್ರೆಷರ್ಸ್ಗಳು ಡಿಫ್ರೆಂಟ್ ಇರುತ್ತೆ, ಅದಕ್ಕಾಗಿ. ಓಕೆನಾ? ನಮ್ಮದು ಎಕ್ಸ್ಪೆಕ್ಟೆಡ್ ಎಷ್ಟು ಇರಬೇಕಿತ್ತು,
ಇದು ಎಕ್ಸ್ಪೆಕ್ಟೆಡ್, ಅದೇ ರೀತಿ ಇದೂ ಕೂಡ ಎಕ್ಸ್ಪೆಕ್ಟೆಡ್. ಹಾಗಾದರೆ ಪಿ ಟೋಟಲು ಕೂಡ ಈ ರೀತಿ ಎಕ್ಸ್ಪೆಕ್ಟೆಡ್ ಇತ್ತು. ಆದರೆ ಆಗುತ್ತೆ ಏನಂತ ಹೇಳಿದೆ, ಇವಾಗ ನಾನು ಎರಡೂ ಒಂದರ ಒಂದು ಮಿಕ್ಸ್ ಮಾಡೋದ್ರಿಂದ ಹೊಸ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹೀಗಾಗಿ ಎರಡೂ ಮಾಲಿಕ್ಯೂಲ್ಗಳು ಏನಾಗುತ್ತೆ, ಒಂದಕ್ಕೊಂದು ಹಿಡ್ಕೊಂಡು ಕೂತ್ಕೊಳ್ಳುತ್ತೆ. ಒಂದಕ್ಕೊಂದು ಹಿಡ್ಕೊಂಡು ಕೂತ್ಕೊಳ್ಳೋದ್ರಿಂದ ವೇಪರ್ಸ್ಗಳು ಜಾಸ್ತಿ ಹೊರಗಡೆ ಬರೋಲ್ಲ. ವೇಪರ್ಸ್ಗಳು ಜಾಸ್ತಿ ಹೊರಗಡೆ ಬರೋಲ್ಲ ಅಂದರೆ ವೇಪರ್ ಪ್ರೆಷರು ಕಡಿಮೆ ಆಗುತ್ತೆ. ಹೀಗಾಗಿ ಇದು ಪಿ ಎ, ಇದು ಪಿ ಬಿ, ಇದು ಪಿ ಟಿ. ಇವಾಗ ಏನಾಗುತ್ತೆ ಅಂದರೆ ಇದು ಬಂದು ಈ ರೀತಿ ಕಡಿಮೆ ಬರುತ್ತೆ, ಇದನ್ನು ಈ ರೀತಿ ಕಡಿಮೆ ಬರುತ್ತೆ, ಅದೇ ರೀತಿ ಇದನ್ನು ಕೂಡ ಈ ರೀತಿ ಕಡಿಮೆ ಬರುತ್ತೆ. ಅರ್ಥ ಆಯಿತಾ? ಎಕ್ಸ್ಪೆಕ್ಟೆಡ್ ಇಷ್ಟಿತ್ತು, ಕಡಿಮೆಯಾಗಿ ಇಷ್ಟು ಬಂತು. ಹೀಗಾಗಿ ಈ ರೀತಿ ಬರುವಂಥ ಗ್ರಾಫ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದರೆ ನೆಗೆಟಿವ್ ಡಿವಿಯೇಷನ್ಸ್ ಅಂತ ಕರಿತೀವಿ. ಇದು ಪಾಸಿಟಿವ್ ಡಿವಿಯೇಷನ್ಸ್ ಆದರೆ ಇದು ನೆಗೆಟಿವ್ ಡಿವಿಯೇಷನ್. ಎರಡು ಒಂದರ ಪಕ್ಕದಲ್ಲಿ ಒಂದು ಇಟ್ಟಿದ್ದೀನಿ ನೋಡಿ ಗ್ರಾಫ್ಸ್ಗಳು. ಅರ್ಥ ಆಗ್ತದೆ ಹೇಳಿದ್ದು? ಸೊ ದಿಸ್ ಈಸ್ ಫಾರ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ದಿಸ್ ಈಸ್ ಫಾರ್ ನೆಗೆಟಿವ್ ಡಿವಿಯೇಷನ್ಸ್. ಸೊ ಪಾಸಿಟಿವ್ ಡಿವಿಯೇಷನಲ್ಲಿ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಬರುತ್ತೆ, ನೆಗೆಟಿವ್ ಡಿವಿಯೇಷನಲ್ಲಿ ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆ ವೇಪರ್ ಪ್ರೆಷರ್ ಬರ್ತವೆ. ಪಾಸಿಟಿವ್ ಡಿವಿಯೇಷನಲ್ಲಿ ಯಾಕೆ ಜಾಸ್ತಿ ಬರುತ್ತೆ ಅಂದರೆ ಹೈಡ್ರೋಜನ್ ಬಾಂಡು ಬ್ರೇಕ್ ಡೌನ್ ಆಗಿ ಎಲ್ಲ ಮಾಲಿಕ್ಯೂಲ್ಗಳು ಎಸ್ಕೇಪ್ ಆಗ್ತವೆ, ವೇಪರ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಬಾಂಡು ಬ್ರೇಕ್ ಆಗಲ್ಲ, ಬದಲಾಗಿ ಫಾರ್ಮೇಷನ್ ಆಗುತ್ತೆ. ಫಾರ್ಮೇಷನ್ ಆಗೋದ್ರಿಂದ ಮಾಲಿಕ್ಯೂಲ್ಗಳು ಎಸ್ಕೇಪ್ ಆಗೋದು ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರಿಂದ ವೇಪರ್ಸ್ಗಳು ಕೂಡ ಕಡಿಮೆಯಾಗಿ ಹೊರಗಡೆ ಹೋಗ್ತವೆ. ವೇಪರ್ಸ್ಗಳು ಕಡಿಮೆಯಾಗಿ ಹೊರಗೆ ಹೋದರೆ ವೇಪರ್ ಪ್ರೆಷರ್ ಕೂಡ ಕಡಿಮೆ ಬರುತ್ತೆ. ಸೊ ದಿಸ್ ಈಸ್ ದಿ ವೇ ಆಫ್ ಲರ್ನಿಂಗ್ ದ ನೆಗೆಟಿವ್ ಡಿವಿಯೇಷನ್ ಆ್ಯಂಡ್ ಪಾಸಿಟಿವ್ ಡಿವಿಯೇಷನ್. ಇದು ಪಾಸಿಟಿವ್ ಡಿವಿಯೇಷನ್ ಮತ್ತು ಇದು ನೆಗೆಟಿವ್ ಡಿವಿಯೇಷನ್. ಐ ಹೋಪ್ ಸೊ ಇಲ್ಲಿವರೆಗೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಇವಾಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಹೆನ್ರಿ ಲಾ ಮತ್ತು ರಾಲ್ಸ್ ಲಾ ಮೇಲೆ ಎರಡೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಸರಿನಾ? ಮೊದಲನೇದಾಗಿ ಹೆನ್ರಿ ಲಾ ಮೇಲಿಂದು ಪ್ರಾಬ್ಲಮ್ಸ್. ಹೆನ್ರಿ ಲಾ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಈಸಿ ಇದೆ. ಎಲ್ಲಕ್ಕಿಂತ ಮುಂಚೆ ನಿಮ್ಗೆ ಏನು ಬರಬೇಕು, ಫಾರ್ಮುಲಾ ಗೊತ್ತಿರಬೇಕು. ಹೆನ್ರಿ ಲಾ ಫಾರ್ಮುಲಾ ಏನು ಹೇಳುತ್ತೆ, ಪಿ ಹೇಳುತ್ತೆ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್, ಅಥವಾ ಪಿ ಈಸ್ ಈಕ್ವಲ್ ಟು ಕೆ ಎಚ್ ಇಂಟು ಎಕ್ಸ್ ಅಂತ ಹೇಳುತ್ತೆ. ಕರೆಕ್ಟಾ? ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರ್ಯಾಕ್ಷನ್ ಅಂತ ಹೇಳಿದ್ದೆ. ಕರೆಕ್ಟಾ? ಸೊ ಫಸ್ಟು ಹೆನ್ರಿ ಲಾ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ಏನು ಹೇಳಿದಪ್ಪ ಅಂದರೆ ಹೆನ್ರಿ ಲಾದು ಫಾರ್ಮುಲಾ ಇಲ್ಲಿ ಬರಿತೀನಿ. ಏನು ಬರಿತೀನಿ? ಪಿ ಈಸ್ ಈಕ್ವಲ್ ಟು ಕೆ ಹೆಚ್ ಇಂಟು ಎಕ್ಸ್. ಇದೇನಿದೆ ನಿಮ್ಮದು ಫಾರ್ಮುಲಾ ಇದೆ. ಇದು ಮೋಲ್ ಫ್ರ್ಯಾಕ್ಷನ್, ಇದು ಹೆನ್ರಿ ಲಾ ಕಾನ್ಸ್ಟೆಂಟ್, ಇದು ಪ್ರೆಷರ್. ಕರೆಕ್ಟಾ? ಕ್ವಶನ್ ಏನಿದೆ, ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ ಎ gaseous oxygen in water at the temperature of 293 when the partial vapor pressure of oxygen is 1 bar and kh for the oxygen is this much. kh ವ್ಯಾಲ್ಯೂ ಕೊಟ್ಟಿದ್ದಾನೆ, ಪ್ರೆಷರ್ ಕೊಟ್ಟಿದ್ದಾನೆ. ಹಾಗಾದರೆ ಏನು ಕಂಡುಹಿಡಿ ಅಂತ ಹೇಳ್ತಿದ್ದಾನೆ? ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಅಂದರೆ ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿ ಅಂತ ಹೇಳ್ತಿದ್ದಾನೆ. ಕರೆಕ್ಟಾ? ಸೊ ವಾಟ್ ಯು ಕ್ಯಾನ್ ಏಬಲ್ ಟು ಡೂ ಹಿಯರ್, ಏನು ಮಾಡ್ತೀರಿ, ಕೊಟ್ಟಿರೋದನ್ನೆಲ್ಲ ಬರ್ಕೊಂಡು ಈಸಿಯಾಗಿ ಆ್ಯಡ್ ಮಾಡ್ಕೊಬೇಕು. ಗ್ಯಾಸಿಯಸ್ ಆಕ್ಸಿಜನ್ ಎಟ್ ಎ ಟೆಂಪ್ರೇಚರ್ ದಸ್. ಸೊ ಫಸ್ಟು ಏನಪ್ಪ ಅಂದರೆ ಕೆ ಹೆಚ್ ವ್ಯಾಲ್ಯೂ ಬರ್ಕೊಳ್ಳೋಣ. ಕೆ ಹೆಚ್ ಇಸ್ ಈಕ್ವಲ್ ಟು ಎಷ್ಟಿದೆ, 34,840 ಬಾರ್ ಲೀಟರ್ ಪರ್ ಮೋಲ್. ಓಕೆನಾ? ಆ ನಂತರ ಪ್ರೆಷರ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಪ್ರೆಷರ್ ವ್ಯಾಲ್ಯೂ ಎಷ್ಟಿದೆ, 1 ಬಾರ್. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದು ಆಗುತ್ತೆ. ನಮಗೇನು ಕಂಡುಹಿಡಿದ ಅಂದರೆ ಎಕ್ಸ್ ಕಂಡುಹಿಡಿ ಅಂದಿದ್ದಾನೆ. ಫಸ್ಟ್ ಫಾರ್ಮುಲಾ ಬರೀತೀನಿ, ಪಿ ಈಸ್ ಈಕ್ವಲ್ ಟು ಕೆ ಹೆಚ್ ಇಂಟು ಎಕ್ಸ್. ದಿಸ್ ಈಸ್ ದಿ ಫಾರ್ಮುಲಾ. ಇದು ಕಂಡುಹಿಡಿಯೋದಂದ್ರೆ ಫಾರ್ಮುಲಾ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕೆ ಹೆಚ್ ಆಗುತ್ತೆ. ಸೊ ಪಿ ವ್ಯಾಲ್ಯೂ ಬಂದು 1 ಬಾರ್. ಕೆ ಹೆಚ್ ವ್ಯಾಲ್ಯೂ ಎಷ್ಟಿದೆ, 34,840 ಬಾರ್ ಲೀಟರ್ ಪರ್ ಮೋಲ್. ಸೊ ಬಾರ್ ಗೆಟ್ ಕ್ಯಾನ್ಸಲ್. ಕರೆಕ್ಟಾ? ಲೀಟರ್ ಪರ್ ಮೋಲ್ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ಪರ್ ಲೀಟರ್ ಮೋಲ್. ಸೊ ವಾಟ್ ವಿಲ್ ಬಿ ದಿ ಎಕ್ಸ್ಪೆಕ್ಟೆಡ್ ಆನ್ಸರ್, 2.2
87 ಇಂಟು 10 ಟು ದ ಪವರ್ -5 ಏನಾಗುತ್ತೆ ಇದು ಮೋಲ್ ಪರ್ ಲೀಟರ್ ಆಗುತ್ತೆ. ಮೋಲ್ ಪರ್ ಲೀಟರ್ ಬಂದು ಯಾವುದ್ರದ್ದು ಇದು, ಇಟ್ ಈಸ್ ಒನ್ ಆಫ್ ದ ಸಾಲ್ಯುಬಿಲಿಟಿ. ಯಾವ ಸಾಲ್ಯುಬಿಲಿಟಿ ಇದು? ಕಾನ್ಸಂಟ್ರೇಷನ್. ಇಲ್ಲಿ ಎಕ್ಸ್ ಬದಲಾಗಿ ನಾವು ಸಿ ಅಂತ ಬರ್ಕೊಂಡ್ರು ಬರುತ್ತೆ. ಇಲ್ಲಿ ಕಾನ್ಸಂಟ್ರೇಷನ್ ಕೇಳಿದ್ದಾನೆ. ಸೊ ಈ ಫಾರ್ಮುಲಾ ಸಮ್ಟೈಮ್ಸ್ ಈ ರೀತಿಯೂ ಆಗುತ್ತೆ, ಪಿ ಇಸ್ ಈಕ್ವಲ್ ಟು ಕೆ ಎಚ್ ಇಂಟು ಸಿ ಅಂತಲೂ ಆಗುತ್ತೆ. ಅರ್ಥ ಆಯ್ತಾ? ಸಿ ಅಂದರೆ ಕಾನ್ಸಂಟ್ರೇಷನ್. ಮೋಲ್ ಫ್ರ್ಯಾಕ್ಷನ್ ಒಂದು ಕಾನ್ಸಂಟ್ರೇಷನ್ ಇದೆ, ಮೊಲಾರಿಟಿನೂ ಒಂದು ಕಾನ್ಸಂಟ್ರೇಷನ್ ಇದೆ, ಮೊಲಾರಿಟಿನೂ ಇದೆ. ಇದು ಒಂಥರ ಮೊಲಾರಿಟಿ ಮೇಲೆ ಪ್ರಾಬ್ಲಮ್ ಇದ್ದಾಗೆ. ಓಕೆನಾ? ಸೊ ದಿಸ್ ಈಸ್ ದ ವೇ ಟು ಕ್ಯಾಲ್ಕುಲೇಟ್ ದ ಹೆನ್ರಿ ಲಾ ಪ್ರಾಬ್ಲಮ್. ಬನ್ನಿ ಹಾಗಾದರೆ ಇನ್ನೊಂದು ನೋಡೋಣ. ಎರಡನೇ ಪ್ರಾಬ್ಲಮ್ ಏನು ಹೇಳುತ್ತೆ? ಎರಡನೇದು ಏನಪ್ಪ ಅಂದರೆ ವ್ಯಾಲ್ಯೂ ಆಫ್ ದ ಕೆ ಎಚ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಎಟ್ ಎ ಟೆಂಪರೇಚರ್ 293 ಕೆಲ್ವಿನ್ ಈಸ್ 1.6 ಇಂಟು 10 ಟು ದ ಪವರ್ 3 atmosphere liter per mole. At what partial pressure would the gas have a solubility of 2 ಇಂಟು 10 ಟು ದ ಪವರ್ 5 ಮೊಲಾರಿಟಿ? ಸೊ ಇಲ್ಲಿ ಏನು ಕೊಟ್ಟಾನಪ್ಪ ಅಂದರೆ ಕಾನ್ಸಂಟ್ರೇಷನ್ ಕೊಟ್ಟಾನೆ, ಯಾವುದು ಎಕ್ಸ್ ಬದಲಾಗಿ ಮೊಲಾರಿಟಿ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ. ಏನಾಗುತ್ತೆ ಫಾರ್ಮುಲಾ ಬಂದು ಪಿ ಈಸ್ ಈಕ್ವಲ್ ಟು ಕೆ ಎಚ್ ಇಂಟು ಸಿ ಆಗುತ್ತೆ. ಓಕೆನಾ? ಎಕ್ಸು ಆಗುತ್ತೆ ಸಮ್ಟೈಮ್ಸ್, ಇದು ಸಿನೂ ಆಗುತ್ತೆ. ಓಕೆ, ಹೀಗಿದ್ದಾಗ ಇಲ್ಲಿ ಏನಪ್ಪ ಅಂದರೆ ಏನೇನು ವ್ಯಾಲ್ಯೂ ಕೊಟ್ಟಿದ್ದಾನೆ? ಟೆಂಪ್ರೇಚರ್ ಕೆ ಎಚ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಕೆ ಎಚ್ ವ್ಯಾಲ್ಯೂ ಎಷ್ಟಿದೆ ನೋಡಿರಿ. ಕೆ ಎಚ್ ವ್ಯಾಲ್ಯೂ ಬಂದು 1.6 ಇಂಟು 10 ಟು ದ ಪವರ್ 3 atmosphere liter per mole. ಆನಂತರ ಏನು ಕೊಟ್ಟಿದ್ದಾನೆ? ನೆಕ್ಸ್ಟ್ ಬಂದು ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸಾರಿ, ಸಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಕ್ಸ್ ಅಂದ್ರೆ ಒಂದೇ, ಸಿ ಅಂದರೆ ಕಾನ್ಸಂಟ್ರೇಷನ್ ರೂಪದಲ್ಲಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಸಿ ಅಂತ ಬರ್ಕೋತೀನಿ. 10 ಟು ದ ಪವರ್ -5 ಮೊಲಾರಿಟಿ, ಕ್ಯಾಪಿಟಲ್ ಎಮ್. ಹಾಗಾದರೆ ಏನು ಕಂಡುಹಿಡಿಬೇಕು ನಾನು? ಪಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಆ್ಯಸ್ ಇಟ್ ಈಸ್ ಫಾರ್ಮುಲಾ ಹೇಗಿದೆ ಹಾಗೆ ಇಟ್ಟರು ಸಾಕು. ಮೊದಲು ಫಾರ್ಮುಲಾ ಬರೀಬೇಕು. ಪಿ ಈಸ್ ಈಕ್ವಲ್ ಟು ಕೆ ಎಚ್ ಇಂಟು ಸಿ. ಫಾರ್ಮುಲಾ ಬರೆದು ಕೂಡಲೇ ನೋಡಬೇಕು ಆ್ಯಸ್ ಇಟ್ ಈಸ್ ಅದರಲ್ಲಿ ಹೇಗಿದೆ ಹಾಗೆ ಇಡಬೇಕು. ಸೊ ನಾವು ಪಿ ಈಸ್ ಈಕ್ವಲ್ ಟು 1.6 ಇಂಟು 10 ಟು ದ ಪವರ್ 3 atmosphere liter per mole ಇಂಟು ಏನಿದೆ 2 ಇಂಟು 10 ಟು ದ ಪವರ್ 5 ಮೊಲಾರಿಟಿ ಅಂದರೆ ಈ ಮೇಲ್ಗಡೆ ಏನು ಬಂತು? ಮೋಲ್ ಪರ್ ಲೀಟರ್ ಬಂದಿತ್ತಲ್ಲ, ಮೋಲ್ ಪರ್ ಲೀಟರ್ ಬಂದಿತ್ತು. ಕರೆಕ್ಟಾ? ಸೊ ಏನಾಗುತ್ತೆ ಇವಾಗ? ಮೂಲು ಲೀಟರು ಪರ್ ಲೀಟರ್ ಕ್ಯಾನ್ಸಲ್ ಆಗುತ್ತೆ. ಅಟ್ಮಾಸ್ಫಿಯರ್ ಒಂದು ಉಳಿಯುತ್ತೆ. ಯೂನಿಟ್ ಆಫ್ ದ ಪ್ರೆಷರ್ ಯಾವಾಗಲೂ ಏನಿರುತ್ತೆ? ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಸೊ ವಾಟ್ ಈಸ್ ದ ಆನ್ಸರ್? ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 1.6 ಇಂಟು 10 ಟು ದ ಪವರ್ 3 ಇಂಟು ಇದು ಐ ಥಿಂಕ್ -5 ಇದೆ ಅಲ್ಲ, ಎಷ್ಟು? ದ ಆನ್ಸರ್ ವುಡ್ ಬಿ ಅರೌಂಡ್ 0.032 atmosphere. ಓಕೆನಾ? ದಿಸ್ ಈಸ್ ದಿ ಪ್ರೆಷರ್. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ತೀವಿ? ಹೆನ್ರಿ ಲಾ ಮೇಲಿದ್ದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಇಲ್ಲಿವರೆಗೆ ನೀವೇನು ಮಾಡಿದ್ರಿ? ಹೆನ್ರಿ ಲಾ ಮೇಲಿದ್ದು ಪ್ರಾಬ್ಲಮ್ಸ್ಗಳನ್ನು ನೋಡಿದ್ರಿ. ನೆಕ್ಸ್ಟ್ ಕ್ಲಾಸ್ ಏನು ನೋಡೋಣ ಅಂದರೆ ರಾಲ್ಸ್ ಲಾ ಮೇಲಿದ್ದು ಪ್ರಾಬ್ಲಮ್ ನೋಡೋಣ. ಓಕೆ, ರಾಲ್ಸ್ ಲಾ ಮೇಲಿದ್ದು ಪ್ರಾಬ್ಲಮ್ ಮುಗಿಸಿ ಅಜೆಟ್ರೋಪಿಕ್ ಮಿಕ್ಸ್ಚರ್ಸು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ನಂತರ ಎಂಡ್ ಆಫ್ ದ ಚಾಪ್ಟರ್ ಅಂದರೆ ಯಾವ್ದು ಬರುತ್ತೆ ಅಂದರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಆ ಕೊಲಿಗೇಟಿವ್ ಪ್ರಾಪರ್ಟಿಗಳನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.